ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೋರನಹಳ್ಳಿ ಗ್ರಾಮದಲ್ಲಿ ಹೋಂಡಾ ಇಂಡಿಯಾ ಫೌಂಡೇಶನ್ ವತಿಯಿಂದ ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಿಸಿದ ಶಾಲಾ ಕಟ್ಟಡದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ.ವೈ. ನಂಜೇಗೌಡರು, ಮಾಲೂರು ತಾಲೂಕಿನ ದಂಡಾಧಿಕಾರಿಗಳಾದ ರೂಪಾ ಎಂ.ವಿ., ಮಾಲೂರು ತಾಲೂಕಿನ ಯೋಜನಾ ಅಧಿಕಾರಿಗಳು, 5 ಗ್ಯಾರಂಟಿ ಸದಸ್ಯರಾದ ಅಂಜನಪ್ಪ ಎಂ, ತೋರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಶ್ವತ್ಥಮ್ಮ, ರಾಮಯ್ಯ, ತಕಯುಗಿ, ಸುಜುಕಿ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಸುನೀಲ್ ಕುಮಾರ್, ನಿತ್ತಲ್ ಆಪರೇಟಿಂಗ್ ಆಫೀಸರ್, ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಇಂಡಿಯಾ, ರಾಜೀವ್ ಟನೇಜ್ ಆಪರೇಟಿಂಗ್ ಆಫೀಸರ್, ರಾಘವೇಂದ್ರ ಪೂಜಾರಿ, ನಮ್ಮ ಸರ್ಕಾರಿ ಶಾಲೆಗಳನ್ನು ಸುಂದರವಾದ ದೇಗುಲವಾಗಿ ಶಾಸಕರು ಮಾತನಾಡುತ್ತಾ ಹೋಂಡಾ ಕಂಪನಿಯಿಂದ ಹೋಂಡಾ ಸ್ಟೇಡಿಯಂ ಸುಮಾರು 9 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಬಗ್ಗೆ ಹಾಗೂ ಕೊರೋನಾ ಸಮಯದಲ್ಲಿ ಆಕ್ಸಿಜನ್, ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಹಳ್ಳಿಗೂ ಐಮಸ್ ಲೈಟ್ ಹಾಗೂ ತೋನಹಳ್ಳಿಯಲ್ಲಿ 4 ಶಾಲಾ ರೂಮುಗಳನ್ನು ಕಟ್ಟಿಸಿಕೊಟ್ಟಿದ್ದು ಸರ್ಕಾರಿ ಶಾಲೆಗೆ ಉನ್ನತವಾದ ಕೊಡುಗೆ ಹೋಂಡಾ ಕಂಪನಿಗೆ ಶಾಸಕರು ತಿಳಿಸಿದರು. ವರದಿ ಪುಷ್ಪ ಎಸ್ವಿ, ಮಾಲೂರು. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಲೂರು ತಾಲೂಕಲ್ಲಿ ಹೋಂಡಾ ಸ್ಟೇಡಿಯಂ ಸುಮಾರು 8 ರಿಂದ 9 ಕೋಟಿ ರೂಪಾಯಿ. ಸರ್ಕಾರ ಕೂಡ ಅಂತ ಒಂದು ಸ್ಟೇಡಿಯಂ ಒಂದು ತಾಲೂಕು ಕೇಂದ್ರದಲ್ಲಿ ಮಾಡಕ್ ಆಗ್ತಾ ಇರಲಿಲ್ಲ. ಅಂತ ಒಂದು ಸ್ಟೇಡಿಯಂ ಅನ್ನು ಮಾಲೂರಲ್ಲಿ ಮಾಡಿಕೊಟ್ಟಿದ್ದು ಕೂಡ ನಾವು ಮರೆಯುವುದಿಲ್ಲ. ಸುಮಾರು ಸರ್ಕಾರಿ ಹಾಸ್ಪಿಟಲ್ ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಕೊಟ್ಟಿದ್ದಿರ್ಬೋದು, ಐಸಿಯು ಕೊಟ್ಟಿದ್ದಿರ್ಬೋದು ಹೋಂಡಾ ಕಂಪನಿಯಿಂದ. ಸರ್ಕಾರಿ ಶಾಲೆಗಳಿಗೆ ಕೊಠಡಿಗಳು ಕೊಡೋದಿರ್ಬೋದು, ಆಮೇಲೆ ಹಳ್ಳಿಗಳಲ್ಲಿ ಹಾರ್ಮೋ ಪ್ಲಾಂಟ್ ಕೊಡಿಸಿದಿರ್ಬೋದು, ಹಳ್ಳಿಗಳಲ್ಲಿ ಹೈಮಾರ್ಕ್ಸ್ ಲೈಟ್ ಕೊಟ್ಟಿದ್ದಿರ್ಬೋದು. ಸುಮಾರು ಯೋಜನೆಗಳು ಅದರಲ್ಲಿ ನಮ್ಮ ತಾಲೂಕು ಸಂಬಂಧಪಟ್ಟಂಗೆ ಮಿಂಡಳ್ಳಿ ಇರ್ಬೋದು, ಕನ್ಯಾಕುಮಾರಿ ಇರ್ಬೋದು, ಕೆಲವು ಹಳ್ಳಿಗಳಲ್ಲಿ ಆ ಹಳ್ಳಿಗಳಲ್ಲಿ ಏನು ಟೌನ್ಗಳೇನೋ ಇಲ್ವೋ ಅದೆಲ್ಲ ಕೂಡ ಹಳ್ಳಿಗಳಲ್ಲಿ ಇದೆ ಅಂದ್ರೆ ಅದು ಹೋಂಡಾ ಕಂಪನಿಯವರೇ ಮಾಡಿಕೊಟ್ಟಿರುವಂತದ್ದು. ಇಂಥ ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಇವತ್ತು ಹೋಂಡಾ ಕಂಪನಿಯವರು CSR ಫಂಡ್ ಅಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದು. ನಾವು ಈ ಕಡೆ ನೋಡಿದ್ವಿ, ಎಡಗಡೆ ಹೊಸ ಸಂಸ್ಥೆಯವರು ಈಗಾಗಲೇ 3 ಕೋಣೆಗಳನ್ನ ಉದ್ಘಾಟನೆ ಉದ್ಘಾಟನೆ ಮಾಡಿಸಿದ್ವಿ. ಇವತ್ತು 4 ರೂಮ್ಗಳನ್ನ ಹೋಂಡಾ ಕಂಪನಿಯಿಂದ ಉದ್ಘಾಟನೆ ಮಾಡಿಸ್ತಾರೆ. CSR ಫಂಡ್ ಅಲ್ಲಿ ಇಲ್ಲಿ ಕಟ್ಟಡಗಳನ್ನ ಕಟ್ಟಬೇಕು ಅಂತೇಳಿ ಈ ಮುಖಂಡರು, ಭಾಗದ ಮುಖಂಡರು ಜಾಗವನ್ನ ಮೊದಲು ಗುರುತಿಸಿದ್ದು. ಇದು ನಾವು ತಿಳ್ಕೊಳ್ಳಬೇಕು. ಈ ಜಾಗ ಮಂಜೂರು ಮಾಡಿಸಿಕೊಟ್ಟು ಮೊದಲ ಮಂಜೂರು ಈ ಜಾಗ ಸ್ಯಾಂಕ್ಷನ್ ಮಾಡಿಕೊಟ್ಟು ಶಾಲೆಗೆ ಅಂತ, ಅದ್ರ ಜೊತೆಗೆ ಈ ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿದೆ. ಮೊದಲಿಂದ ಕೂಡ ಊರಲ್ಲಿ ಆ ಕಡೆ ಒಂದು ಕಡೆ ಇತ್ತು, ಈ ಕಡೆ ಒಂದು ಕಡೆ, ಒಂದೊಂದು ರೂಮ್ಗಳು, ಒಂದಷ್ಟು ರೂಮ್ಗಳಿತ್ತು. ಮಕ್ಕಳು ಕೂಡ ಆ ಕಡೆ ಈ ಕಡೆ ಇದ್ರು. ಇವತ್ತು ಎಲ್ಲ ಒಂದೇ ಕಾಂಪೌಂಡ್ ಒಳಗಡೆ ಆಗ್ತಾರೆ. ಇನ್ನೂ ಒಳ್ಳೆ ರೂಮ್ಗಳೆಲ್ಲ ಕೊಟ್ಟು ಇಲ್ಲಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಬರೋ ರೀತಿಯಲ್ಲಿ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಉಚ್ಚಾಮಣ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಏನು ನಮ್ಮ ರಾಮಮಾಧವ ಶಾಲೆ ಅದು 8ರಿಂದ SSLC ವರೆಗುನ ಹೈಸ್ಕೂಲ್ ಅದು ಮೊದಲು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಈಗ ಅದು ಸರಿಯಾಗಿ ಟೀಚರ್ಸ್ ಇಲ್ಲದೆ ಮುಚ್ತಾ ಇದ್ದಾರೆ ಅನ್ನೋದಕ್ಕೆ ನಾನು BO ಅವರು ಬರ್ಬೇಕಾದ್ರೆ ಅವಾಗಲೇ ಹೇಳಿದ್ದಾರೆ, ಅದನ್ನ ಸರ್ಕಾರದ ಶಾಲೆಯಾಗಿ ಪರಿವರ್ತನೆ ಮಾಡ್ಬೇಕಾಗ್ತದೆ ಸರ್, ಆ ಮಕ್ಕಳಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಮತ್ತೆ ಸಿಗ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಿಗ್ತಾರೆ, ಫ್ರೀ ಆಗಿರ್ತೀನಿ. ಈ ಲೆಟರ್ ಕೂಡ ಒಂದು ಮಾಡಿಸಿ ಆದಷ್ಟು ಬೇಗನೆ ಅದನ್ನ ನಮ್ಮ ಸರ್ಕಾರಿ ಶಾಲೆಯಾಗಿ ಪರಿವರ್ತನೆ ಮಾಡಿ LKG ಇಂದ SSLC ವರೆಗೂ ಸರ್ಕಾರಿ ಶಾಲೆ ಆಗಬೇಕು. ಏನೇನಿದೆ ಬೇಡ ಅಲ್ವಾ, ಸರ್ಕಾರಿನೇ ಮಾಡೋದು ಒಂದು. ಆಮೇಲೆ PUC ಕಾಲೇಜ್ಗೆ PUC ಬೇಕು ಅಂತ ಕೇಳಿದ್ರೆ, ಆಮೇಲೆ ಅದಾಗಿ ಫಸ್ಟ್ ಇದೆಲ್ಲ ಆದ್ಮೇಲೆ ನಿಮ್ಗೆ ಬೇಕಾದಷ್ಟು ಜಾಗ ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ. ಮತ್ತೆ ಒಳ್ಳೆ ಜಾಗ ಕೂಡ. ನನಗೆ ಖುಷಿಯಾಗಿದೆ ಅಂದ್ರೆ ಒಂದು ಕಡೆ ತುಂಬಾ ಡೆವಲಪ್ಮೆಂಟ್ ಏರಿಯಾ ತೊರ್ನಲ್ಲಿ, ಆಮೇಲೆ ಪಕ್ಕ ಸರ್ಕಾರಿ ಖಾಸಗಿ ಶಾಲೆಗಳು, ತುಂಬಾ ಸ್ಟ್ಯಾಂಡರ್ಡ್ ಖಾಸಗಿ ಶಾಲೆಗಳು, ಇವೆಲ್ಲ ಇದ್ರೂ ಸಹಿತ
ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮಗ್ ಸರ್ಕಾರಿ ಶಾಲೆಗಳಿಂದ್ರೆ ಭಯ ಕೂಡ ಇದೆ. ಎಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಒಂದು ವಾತಾವರಣ ಬರ್ತಾ ಇದೆಯಲ್ಲ ಅಂತ. ಆದ್ರೆ ಇಲ್ಲಿ ನೋಡಿದಾಗ ಇಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಸೈನಿಕರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಸುಮಾರು 260 ಜನ ಮಕ್ಕಳಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟರು. ತುಂಬಾ ಖುಷಿ ಆಗ್ತದೆ. ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರಿ 100 ಹೈಸ್ಕೂಲ್ ಸೇರಿ, ನಾನು ಹೇಳ್ತೇನೆ 186 ಮತ್ತೆ ಹೈಸ್ಕೂಲ್ ಸೇರಿ. ಅದರಿಂದ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಪೇರೆಂಟ್ಸ್ಗೆ ನಮ್ಮ ಸರ್ಕಾರಿ ಶಾಲೆಗಳ ನಂಬಿಕೆ ಬರುತ್ತೆ. ನಮ್ಮ ಸರ್ಕಾರಿ ಶಾಲೆ ಯಾವುದನ್ನು ಕಡಿಮೆ ಇಲ್ಲಪ್ಪ, ಖಾಸಗಿ ಶಾಲೆಗೆ ಯಾಕೆ ಹೋಗ್ಬೇಕು ನಾವು? ಒಳ್ಳೆ ಶಿಕ್ಷಕರು ನಮ್ಮಲ್ಲಿ, ಒಳ್ಳೆ ಮೆರಿಟ್ ಇರುತ್ತ ಶಿಕ್ಷಕರು ಇರ್ತೀವಿ ನಾವು. ಆಮೇಲೆ ಸರ್ಕಾರನ ದಾನಿಗಳು ಎಲ್ಲೇ ಒಂದು ಕಡೆ ಖಾಸಗಿ ಶಾಲೆಗಿಂತ ಕಡಿಮೆ ಅಂತ ಇರೋ ರೀತಿಯಲ್ಲಿ ಶಾಲೆಗಳು ಕೂಡ ನೋಡ್ಕೊಂತೀವಿ ನಾವು. ಆದ್ರೆ ಎಲ್ಲೂ